ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಿಮಗೆ ಟ್ರೈಪಾಡ್ ಬಗ್ಗೆ ತಿಳಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ಸ್ಟಾರ್ಟಿಂಗು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಟ್ರೈಪಾಡ್ ಬಗ್ಗೆ ತಿಳ್ಕೊಳ್ಳಿಲ್ಲ. ಸಡನ್ನಾಗಿ ಏನು ಮಾಡಿದೆ, ಟ್ರೈಪಾಡ್ ಅಂತ ಚೆಕ್ ಮಾಡಿದಾಗ ಇದು ನನಗೆ ಮಿಷಿನ್ ಮೇಲೆ ಒಂದು ವೀಡಿಯೋದಲ್ಲಿ ಯಾರೋ ಈ ಥರ ಸೈಡ್ ಫಿಕ್ಸ್ ಮಾಡಿ ಸ್ಟಿಚ್ ಮಾಡೋ ಥರ ಬಂತು. ಹಾಗಾಗಿ ಇದು ಚಿಕ್ಕದಾಗಿದೆಯಲ್ಲ, ಇದೇ ನನಗೆ ಯೂಸ್ಫುಲ್ ಆಗ್ಬೋದು ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಈ ಟ್ರೈಪಾಡ್ನ ನಾನು 350 ಕೊಟ್ಟು ಆನ್ಲೈನಲ್ಲಿ ತೊಗೊಂಡೆ. ಬಟ್ ಇದು ಫಿಕ್ಸ್ ಮಾಡಿ ನಾವು ವಿಡಿಯೋ ಮಾಡುವಾಗ ಅಷ್ಟೊಂದು ನೀಟಾಗಿ ಎಲ್ಪ್ ಆಗೋಲ್ಲ. ಇದನ್ನು ಯಾರು ಬೇಕಂದರೆ ಟ್ರೈ ಮಾಡಬೇಡಿ ಅಂತ ಹೇಳ್ತೀನಿ. ಇದು ಅಷ್ಟೊಂದು ಯೂಸ್ಫುಲ್ ಇಲ್ಲ, ಇದು ಬೇಡ ಅಂತ ಅಂದ್ಕೊತೀನಿ. ಆದರೆ ಕೆಲವು ವೀಡಿಯೋಗಳಿಗೆ ಯೂಸ್ ಆಗ್ಬೋದೇನೋ ಗೊತ್ತಿಲ್ಲ. ನಾನು ತಂದಾಗಿಂದ ಮಿಷಿನ್ಗಷ್ಟೇ ಟ್ರೈ ಮಾಡಿದೆ. ಈಗ ಇದು ಹಾಗೇ ಇದೆ. ಇನ್ನೊಂದು ಟ್ರೈಪಾಡ್, ಇದು ಸೆಕೆಂಡ್ ಒನ್ ತೊಗೊಂಡೆ. ಇದು 350 ಅಥವಾ 400 ಇರ್ಬೋದು. ಇದು ಆನ್ಲೈನಲ್ಲೇ ಕೂಡ ಬುಕ್ ಮಾಡಿ ತೊಗೊಂಡೆ. ಬಟ್ ಇದು ಅಷ್ಟೊಂದು ಕ್ವಾಲಿಟಿ ಇಲ್ಲ. ನೋಡಿ, ಈ ಥರದ್ದು ಯಾರು ತೊಗೋಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ವೀಡಿಯೋಸ್ ಮಾಡೋದ್ರಿಂದ ಮೊಬೈಲು ಇದರಲ್ಲಿ ಬೀಳೋ ಚಾನ್ಸಸ್ಸೇ ಜಾಸ್ತಿ. ನನ್ನ ಮೊಬೈಲ್ ಅಂತೂ ತುಂಬ ಬಿದ್ದು ಸ್ಕ್ರೀನ್ ಗಾರ್ಡೆಲ್ಲ ಒಡೆದು ಹೋಯ್ತು. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ಇದು ಅಷ್ಟೊಂದು ಗ್ರಿಪ್ ಇಲ್ಲ. ಇಲ್ಲಿ ತುಂಬ ನೀಟಾಗಿ ಏನು ಕುತ್ಕೊಳ್ಳಲ್ಲ. ನಾನು ಇದನ್ನು ಸ್ವಲ್ಪ ದಿನ ತೊಗೊಂಡಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಈ ಥರ ರಬ್ಬರ್ಸು, ರಿಬ್ಬನ್ಸು ಈ ಥರ ಎಲ್ಲ ಹಾಕಿ ಮೊಬೈಲ್ ಸೇಫ್ಟಿ ಮಾಡ್ಕೊಳ್ತಾ ಇದ್ದೆ. ಆದರೂ ಇದು ಇವಾಗ ಕುತ್ಕೊಳ್ತಾ ಇಲ್ಲ, ಹೋಯ್ತು. ಹಾಗಾಗಿ ಯಾರು ಮೊದಲಿಗೆ ತೊಗೊಳ್ಳೋರು ಸ್ವಲ್ಪ ನೀಟಾಗಿ ನೋಡಿ, ಟ್ರೈಪಾಡ್ ಬಗ್ಗೆ ಸ್ವಲ್ಪ ಗೊತ್ತಿರೋರನ್ನ ಕೇಳಿ ತೊಗೊಳ್ಳಿ ಅಂತ ಹೇಳ್ತೀನಿ. ಈಗ ಇನ್ನೊಂದು ಟ್ರೈಪಾಡ್ ನೋಡಿ, ಇದನ್ನು ಕೂಡ ಆನ್ಲೈನ್ ಸ್ಟಿಚಿಂಗ್ ಮಾಡೋರ ಹತ್ರನೇ ಇದನ್ನು ನೋಡಿದೆ. ಇದು ಯೂಸ್ಫುಲ್ ಆಯಿತು. ಇದು ಶಾರ್ಟ್ಸ್ ವೀಡಿಯೋಗಳು ಮಾಡೋದಕ್ಕೆ, ಮಿಷಿನ್ ಹತ್ರ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ, ಇದನ್ನು ಹಾಫ್ ಆನ್ ಮಾಡ್ಕೊಂಡು ಎದ್ದು ಸ್ಟಿಚಿಂಗ್ ಮಾಡ್ಕೊಳ್ಳೋಕ್ಕೆ ಇದು ನನಗೆ ತುಂಬ ಯೂಸ್ ಆಯಿತು. ಇದು ಕ್ಲಿಪ್ ಕೂಡ ಕರೆಕ್ಟಾಗಿದೆ. ನಮ್ಮ ಮೊಬೈಲ್ ಕರೆಕ್ಟಾಗಿ ನೀಟಾಗಿ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಇದಂತೂ ತುಂಬ ಸೇಫ್ಟಿಫುಲ್ಲಾಗಿತ್ತು. ನಾನು ಇದಕ್ಕೆ ಹಾಕಿದಾಗ ಒಂದು ದಿವಸ ಕೂಡ ನನ್ನ ಮೊಬೈಲ್ ಬೀಳಲಿಲ್ಲ. ಆದರೆ ಇದರಲ್ಲಿ ಹಾಕಿದಾಗ ಮಾತ್ರ ತುಂಬ ಸರಿ ಮೊಬೈಲ್ ಬಿದ್ದು ಹಾಳಾಗೋಯ್ತು. ಅದಕ್ಕೋಸ್ಕರ ಇದು ಗ್ರಿಪ್ ಇಲ್ಲ. ಇಲ್ಲಿಂದ ಗ್ರಿಪ್ ಇದೆ, ಬಟ್ ಈ ಪಾಯಿಂಟಲ್ಲಿ ಗ್ರಿಪ್ ಇಲ್ಲ. ಯಾರೇ ಟ್ರೈಪಾಡ್ ತೊಗೋಬೇಕಂದ್ರೂ ಈ ಥರ ಇರೋದನ್ನ ಸ್ವಲ್ಪ ತೊಗೋಬೇಡಿ. ಈಗ ಈ ಟ್ರೈಪಾಡ್ ಹಾಳಾಗಿರೋದ್ರಿಂದ ನಾನು ಈಗ ಒಂದು ಹೊಸ ಟ್ರೈಪಾಡ್ನ ತೊಗೊಂಡಿದ್ದೀನಿ. ನೋಡಿ, ಇಷ್ಟು ಯೂಟ್ಯೂಬ್ ಸ್ಟಾರ್ಟ್ ಆದಾಗಿಂದ ಈಗ 4 ಟ್ರೈಪಾಡ್ಗಳಿಗೆ ಹೋಗಿದ್ದೀನಿ. ಇದು ನನಗೆ ಮಸ್ತ್ ಯೂಸ್ ಆಯಿತು. ಇದನ್ನು ಬೇಕಾದರೆ ಯಾರು ಬೇಕಾದರೂ ಟ್ರೈಪಾಡ್ನ ತೊಗೊಳ್ಳಿ. ಇದು ನಾನು ಕಿಟಕಿಗೆ ಹಿಂಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಮಿಷಿನ್ಗೆ ನೀಟಾಗಿ ಸೆಟ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ನಾನು ಇಲ್ಲೇ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇದೆರಡು ಅಷ್ಟು ಯೂಸ್ಫುಲ್ ಆಗ್ತಾಯಿಲ್ಲ. ಇದು ಇವಾಗ ಹೊಸ್ದಾಗಿ ತೊಗೊಂಡಿದ್ದೀನಿ. ಅಂದರೆ 2 ಮಂತ್ಸ್ ಮೇಲೇ 3 ಮಂತ್ಸ್ವರೆಗೂ ನವೆಂಬರಲ್ಲಿ ತೊಗೊಂಡಿದ್ದೀವಿ. ಇದು ಆನ್ಲೈನಲ್ಲಿ ಬುಕ್ ಮಾಡಿ ತೊಗೊಂಡಿದ್ದೀವಿ. ಆದರೆ ಇದು ತುಂಬ ಗ್ರಿಪ್ ಇದೆ, ಟೈಟ್ ಇದೆ, ಲುಕ್ ಇದೆ. ಮತ್ತು ನಮಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಮತ್ತು ಲೆಂತ್ ಕೂಡ ಇದೆ, ಸ್ಟ್ರೇಟ್ ಕೂಡ ಮಾಡ್ಕೋಬೋದು. ಈ ಥರ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಇದು ಅಡ್ಜಸ್ಟ್ಮೆಂಟ್ ಚೆನ್ನಾಗಿದೆ. ಇಲ್ಲಿ ಒಂದು ಲಾಕ್ ಸಿಸ್ಟಮ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಲೂಸ್ ಮಾಡಿಕೊಂಡು ಇಲ್ಲೊಂದು ರಿಂಗ್ ಕೊಟ್ಟಿದ್ದಾರೆ ನೋಡಿ. ಇದನ್ನು ಈ ಥರ ತಿರುಗಿಸಿದ್ರೆ ನಮಗೆ ಇದು ಈ ಥರ ಅಪ್ ಆಗುತ್ತೆ. ಮತ್ತು ಹಿಂಗೆ ಡೌನ್ ಮಾಡ್ಕೋಬೋದು. ನಮಗೆ ಎಲ್ಲಿ ಬೇಕು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಕ್ಲಿಪ್ಸ್ ಇರುತ್ತಲ್ಲ, ಇದಕ್ಕಿಂತ ನಮಗೆ ಇದರಲ್ಲೇ ಒಂದೊಂದು ಸ್ವಲ್ಪ ಬೇಕಂದರೆ ಇಲ್ಲಿ ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೋದು. ಮತ್ತು ಇದು ಗ್ರಿಪ್ ಚೆನ್ನಾಗಿದೆ, ಮೊಬೈಲು ಬೇಗ ಬೀಳಲ್ಲ, ತುಂಬ ಚೆನ್ನಾಗಿದೆ. ಸ್ವಲ್ಪ ಇದಾಗಿದೆ, ನೀಟಾಗಿದೆ, ಟೈಟಾಗಿದೆ. ಮತ್ತು ಇದೊಂದು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಲಾಕ್ ಕೊಟ್ಟಿದ್ದಾರೆ. ಇದನ್ನು ಲೂಸ್ ಮಾಡಿಕೊಂಡು ನಮಗೆ ಲೂಸ್ ಮಾಡಿಕೊಂಡ್ರೆ ಈ ಥರ ನಾವು ಯಾವ ಆ್ಯಂಗಲಲ್ಲಿ ಬೇಕಂದ್ರೂ ಇದನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಹಾಗಾಗಿ ಈ ಥರ ಟ್ರೈಪ್ಯಾಡ್ನ ತೊಗೊಳ್ಳಿ. ನೋಡಿ, ಮಸ್ತಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಈ ಥರ ಟ್ರೈಪ್ಯಾಡ್ನ ಯೂಸ್ ಮಾಡೋದ್ರಿಂದ ಇನ್ನೂ ಕೂಡ ಒಂದು ಲೆಂತ್ ಬರುತ್ತೆ. ಇನ್ನೂ ಒಂದು ಫೋಲ್ಡಿಂಗ್ ಇದೆ, ತುಂಬ ಲೆಂತ್ ಇದೆ, ಲಾಂಗ್ ಇದೆ. ವಿಡಿಯೋ ಮಾಡೋಕ್ಕಿದು ಯೂಸ್ಫುಲ್ ಆಗುತ್ತೆ. ಮತ್ತು ಇಲ್ಲಿ ನೋಡ್ಕೋಬೇಕು, ಯಾವಾಗಲೂ ಮೊಬೈಲು ಬೀಳದೇ ಇರೋ ಥರ ನೋಡ್ಕೋಬೇಕಲ್ವ. ಅದಕ್ಕೋಸ್ಕರ ಇದನ್ನು ನೋಡಿಕೊಂಡು ನೀವು ಟ್ರೈಪ್ಯಾಡ್ಗಳನ್ನ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೊಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.